ಮಮ್ಮಿ 8 ಮಂತ್ಸ್ ಆದ್ಮೇಲೆ ವಾಪಸ್ ಮನೆಗೆ ಬರ್ತಾ ಇದ್ದಾರೆ. ನಮ್ಮ ಮಗಳು ವಾಪಸ್ ಬರ್ತಾಳೆ, ತುಂಬಾ ಖುಷಿ ಆಗ್ತಾ ಇದೆ. ಖುಷಿ ವಿಷಯ ಏನ್ ಗೊತ್ತಾ, ಚಂದು ಮತ್ತೆ ಪೂಜಾ ಮಾತಾಡ್ತಿಲ್ಲ, ಬರ್ತಾ ಇಲ್ಲ ಇವಾಗ. 4 ಜನ ಹೋಗ್ತಾ ಇರೋದು, ಮೇ ಬಿ ವಾಪಸ್ ಬರ್ತಾ. ಏನ್ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಚಂದು ಅಳ್ತಾ ಇದಾರೆ. ಚಂದು ಓಕೆ, ಐ ಆಮ್ ನಾಟ್ ಯುವರ್ ಬಾಯ್ ಫ್ರೆಂಡ್. ಓಕೆ ಇಲ್ಲ, ಆಕ್ಚುಲಿ ಹ್ಯಾಂಡಿಕ್ಯಾಪ್ಸ್ ವರ್ಕ್ ಮಾಡೋದು. ನನ್ನ ಫಸ್ಟ್ ಮತ್ ನೀನ್ ಇಲ್ಲೇ ಇದ್ಯಾ? పూజమ్మని తప్పంటదమ్మా, నీవు మాత్రం ఓన్లీ ఏమైనా కావాలంటే నువ్వు ಗೊತ್ತಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ನಮ್ಮ ಮಮ್ಮಿ 8 ಮಂತ್ಸ್ ಆದಮೇಲೆ ವಾಪಸ್ ಮನೆಗೆ ಬರ್ತಾ ಇದ್ದಾರೆ. ಸೊ ನಮ್ಮ ಮಮ್ಮಿ ಬಗ್ಗೆ ಲಾಸ್ಟ್ ಯೂಟ್ಯೂಬ್ ಚಾನಲಲ್ಲಿ ಒಂದು ಸ್ವಲ್ಪ ಹಿಂದೆ ಹೋದರೆ ನಿಮಗೆ ಅವ್ರ ವ್ಲಾಗ್ ಸಿಗುತ್ತೆ. ನಮ್ಮ ಮಮ್ಮಿ ಬಗ್ಗೆ ಗೊತ್ತಿಲ್ದಿರೋರು ಆ ವ್ಲಾಗ್ನ ನೋಡ್ಬೋದು. ಸೊ ಅವ್ರ ಪಾದಯಾತ್ರೆ ಸ್ಟಾರ್ಟ್ ಮಾಡಿ 8 ಮಂತ್ಸ್ ಆಗಿತ್ತು. 8 ಮಂತ್ಸ್ ಆದಮೇಲೆ ಇವತ್ತೇ ಮನೆಗೆ ಬರ್ತಾ ಇರೋದು. ಸೊ ಅವ್ರ ಫ್ಲೈಟ್ 9 o'clock ನಮ್ಮ ಮನೆಗೆ ಇವತ್ತು ಸ್ವಲ್ಪ ಗೆಸ್ಟ್ ಬಂದಿದ್ದಾರೆ ನಮ್ಮ ಮಮ್ಮಿನ ವೆಲ್ಕಮ್ ಮಾಡೋಕ್ಕೆ. ನಮ್ಮ ಮಮ್ಮಿಗೆ ಗೊತ್ತಿಲ್ದಿರಂಗೆ ಕರೆಸಿದ್ದೀವಿ ಅವ್ರನ್ನ. ಅವರು ಯಾರು ಅಂತ ಅಂದರೆ, ನಮ್ಮ ಮಮ್ಮಿ ಅವರ ಮಮ್ಮಿ, ಹಾಗೆ ಅವರ ತಂಗಿ, ಹಾಗೆ ನಮ್ಮ ಚಿಕ್ಕಮ್ಮ ಅವರ ಮಕ್ಕಳು, ನಮ್ಮ ಮಮ್ಮಿ ಅವರ ತಂಗಿ ಮಕ್ಕಳು ಬಂದಿದ್ದಾರೆ. ಇಲ್ಲಿ ನನ್ನ ವ್ಲಾಗಲ್ಲಿ ಯಾವಾಗಲೂ ಇರೋ ಪೂಜಾ ಇದ್ದಾಳೆ. ನೋಡಿ ಹೆಂಗಾಗಿದ್ದಾಳೆ, ಒಳ್ಳೆ ಬೇತಳಿ ಥರ ಇದ್ದಾಳೆ. ಖುಷಿ ಆಗ್ತದೆ ತುಂಬ. ಎಕ್ಸೈಟ್ಮೆಂಟು ಆಫ್ಟರ್ 8 ಮಂತ್ಸು ಅಷ್ಟೇ. ನಿಮಗೆ ಅಜ್ಜಿ ಏನು ಹೇಳಬೇಕು? ಏನು ಹೇಳ್ತೀರಾ? ಮಗಳು ವಾಪಸ್ ಬರ್ತಾ ಇರೋದು ಹೆಂಗೆ ಆಗ್ತಾ ಇದೆ? ನಮ್ಮ ಮಗಳು ವಾಪಸ್ ಬರ್ತಾಳೆ, ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಅಜ್ಜಿ ಹೆಂಗ್ ಮಾತಾಡ್ತಾರೆ ಅಂದ್ರೆ ಗೈಸ್, ಯಾವುದೋ ಇಂಟರ್ವ್ಯೂ ತಗೊಂತಾರಲ್ಲ ಹಂಗೆ. ನಮ್ಮ ಮಗಳು ವಾಪಸ್ ಬರ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಮಮ್ಮಿ ಆಗಲೇ ಕಾಲ್ ಮಾಡಿ ಅಡುಗೆ ಮಾಡಿಟ್ಟಿರು, ತುಂಬ ದಿನ ಆಯಿತು ಮನೆ ಊಟ ತಿಂದು, ಬಂದ ತಕ್ಷಣ ತಿನ್ನಬೇಕು, ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತಂದರು. ಸೊ ಅವ್ರಿಗೋಸ್ಕರ ಇವಾಗ ಕುಕ್ ಮಾಡಬೇಕು. ಚಿಕ್ಕಮ್ಮ ಎಲ್ಲ ಅಡುಗೆ ಮಾಡೋದಕ್ಕೆ ಏನೇನಿಲ್ಲ ಅಂತ ಲಿಸ್ಟ್ ಮಾಡ್ತಾಯಿದ್ದಾರೆ. ಬಿಕಾಸ್ ನಮ್ಮ ಮನೇಲಿ ಸ್ಟಾಕ್ ಇಲ್ಲ ಗೈಸ್, ಯಾವಾಗಲೂ ಅಡುಗೆ ಮಾಡಲ್ಲ ಅದಕ್ಕೆ. ಸೊ ನಮ್ಮ ಚಿಕ್ಕಮ್ಮ ಲಿಸ್ಟ್ ಮಾಡಿ ಇವಾಗ ನನಗೆ ಕಳಿಸ್ತಾ ಇದ್ದಾರೆ. ನೋಡಿ, ನನ್ನ ನಂಬರ್ ಹೆಂಗೆ ಸೇವ್ ಮಾಡಿದ್ದಾರೆ ನೋಡಿ, ಕಾವ್ಯ ಗೊಂಬೆ. ನಮ್ಮಮ್ಮ ನಮ್ಮ ಚಿಕ್ಕಮ್ಮ ಇಬ್ಬರು ಹಂಗೆ ಕರೆಯೋದು ಗೊಂಬೆ ಅಂತ. ಗೈಸ್, ಇವನಿಗೆ ಕನ್ನಡ ಬಂದರೂ ಕನ್ನಡ ಮಾತಾಡಲ್ಲ ಇವನು. ಬರುತ್ತು ನಾನೇ ಕನ್ನಡ ಬರ್ದಿಲ್ಲಿರೋ ಥರ ಮಾತಾಡ್ತಾ ಇದ್ದೀನಿ ಅವನಿಗೆ ಹೇಳ್ಬಿಟ್ಟು. ಅಂದರೆ ಅವನಿಗೆ ತಪ್ಪು ಮಾತಾಡ್ತೀನಿ ಅಂತ ಭಯ ಅಲ್ವಾ ಟ್ಯಾನ್? ಬಟ್ ಫುಲ್ ಅರ್ಥ ಆಗುತ್ತೆ ಕನ್ನಡ ಅವನಿಗೆ ತಾನೇ. ಅರ್ಥ ಆಗುತ್ತೆ ತಾನೇ ನಿನಗೆ? ಎಲ್ಲ ಅರ್ಥ ಆಗುತ್ತೆ ತಾನೇ? ಹಾಂ, ಅವ್ರು ಬಂದರೆ ಮನೆ ತುಂಬ ಒಟ ಅಂತ ಇರುತ್ತೆ. ಅವ್ರು ಇಷ್ಟು ದಿನ ಇಲ್ಲದೆ ಫುಲ್ಲು ಸೈಲೆಂಟ್ ಆಗಿತ್ತು ಮನೆ. ಇನ್ಮೇಲೆ ತುಂಬ ಇರಿಟೇಟ್ ಆಗುತ್ತೆ. ತೇಜಕ್ಕ ಕಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಜೊತೆಗೆ ನಾನು ಸ್ಟಾರ್ಟ್ ಮಾಡ್ಕೊತೀನಿ ಗೈಸ್. ಹಿಂಗೆ ವ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ತೇಜಕ್ಕ ನನ್ನ ಬೈಕ್ ಅಂತಾರಷ್ಟೇ. ನಮ್ಮ ಚಿಕ್ಕಮ್ಮನ ನಾವು ತೇಜಕ್ಕ ಅಂತ ಕರೆದೇ ಅಭ್ಯಾಸ, ಚಿಕ್ಕಮ್ಮ ಅಂತ ಕರೆದೇ ಅಭ್ಯಾಸ ಇಲ್ಲ. ಅದಕ್ಕೆ ತೇಜಕ್ಕ ಅಂತಲೇ ಮಾತಾಡ್ಸೋದು. ಅಕ್ಕ ಅಂತಾನೆ ಇರಲಿ, ಪರವಾಗಿಲ್ಲ. ಇನ್ನು ಯಂಗಾಗಿದ್ದಾರಲ್ಲ ಅದಕ್ಕೆ. ನಮ್ಮ ಚಿಕ್ಕಮ್ಮ ಇವಾಗ ಅಡುಗೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಇನ್ನೂ ಸ್ವಲ್ಪ ಐಟಮ್ ಬ್ಲಿಂಕೆಟಿಂದ ಆರ್ಡ್ರ್ ಮಾಡಿದ್ದೀವಿ, ಬಂದಿದೆ. ಹಾಗೆ ಇವಾಗ ಸ್ವಲ್ಪ ಐಟಮ್ಸ್ ನಮ್ಮ ಅಂಗಡಿಯಿಂದ ತರಬೇಕು. ನಮ್ಮ ಮಮ್ಮಿನ ವೆಲ್ಕಮ್ ಮಾಡಬೇಕಾದ್ರೆ ಸ್ವಲ್ಪ ಏನಾದರೂ ಜೋಶ್ ಇರಲಿ ಅಂತ ಕೋಲ್ಡ್ ಫೈರ್ ಹತ್ರ ಒಂಚೂರು ಐಟಮ್ಸ್ ತರಬೇಕು ನಮ್ಮ ಅಂಗಡಿಗೆ ಹೋಗಿ. ಹಾಗೆ ನಮ್ಮ ಅಮ್ಮ ಚಿಪ್ಸು ಅದು ಇದೆಲ್ಲ ಥರ ಕೇಳಿದ್ದಾರೆ. ಸೊ ಅದನ್ನು ತರೋಕ್ಕೆ ಹೋಗಬೇಕು. ಮಳೆ ಬಂದು ಗಾಡಿ ಫುಲ್ ನೆಂದೋಗ್ಬಿಟ್ಟಿದೆ. ಇವಾಗ ಗಾಡಿ ಎಲ್ಲ ಒರೆಸ್ಕೊಂಡು ಹಾರ ತೊಗೊತಾ ಇದ್ದೀನಿ ಗೈಸ್, ಅವ್ರಿಗೆ ಹಾಕೋದಕ್ಕೆ. ಗುರುಜಿ ನಮ್ಮ ಮಮ್ಮಿ ಇಬ್ಬರು ಒಟ್ಟಿಗೆ ಬರ್ತಿರೋದ್ರಿಂದ ಸೊ ಇಬ್ಬರಿಗೂ ತೊಗೊತಾ ಇದ್ದೀನಿ. 2 ಹಾರ ತೊಗೊಂಡು ನೆಕ್ಸ್ಟ್ ನಮ್ಮ ಅಂಗಡಿ ಹತ್ರ. ಸೊ ಇವಾಗ ನಮ್ಮ ಅಂಗಡಿ ಹತ್ರ ಬಂದಿದ್ದೀವಿ. ಏನು ಬೇಕು ಐಟಮ್ಸ್ ಎಲ್ಲ ಎತ್ಕೊಂಡು ಹೋಗೋಣ. ಸೊ ನಾನು ಎಲ್ಲ ವ್ಲಾಗಲ್ಲೂ ನಮ್ಮ ಅಂಗಡಿನ ಪ್ರಮೋಟ್ ಮಾಡ್ಕೊತಾ ಇರ್ತೀನಿ ಗೈಸ್. ಇವಾಗ ಪ್ರಮೋಟ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ಗಿಫ್ಟ್ಸ್ ಬೇಕು ಅಂದರೆ ನಮ್ಮ ಶಾಪ್ನ ವಿಸಿಟ್ ಮಾಡಿ. ಇವಾಗ ಸ್ವಲ್ಪ ಬ್ಯುಸಿ, ಐಟಮ್ಸ್ ಎಲ್ಲ ಎತ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಫಾರ್ ಶೋರ್ ನಮ್ಮದೊಂದು ಪಾರ್ಟಿ ಬಾರ್ ಶಾಪ್ ಟೂರ್ ಮಾಡ್ತೀನಿ, ಏನೇನು ಐಟಮ್ ಸಿಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ವ್ಲಾಗ್ ಪಕ್ಕ ಅದೇನೆ ಇದಾದಮೇಲೆ.
ಈಗ ಏನೇನು ಬೇಕಾದೆಲ್ಲ ಐಟಮ್ಸ್ ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ಪ್ಯಾಕ್ ಮಾಡಿಸ್ಕೊಂಡು ಇಲ್ಲಿಂದ ತೊಗೊಂಡು ನೆಕ್ಸ್ಟ್ ಇನ್ನೊಂಚೂರು ಐಟಮ್ ಇದೆ ಅದೆಲ್ಲ ತೊಗೊಂಡು ಹೋಗೋಣ. ವೇಸ್ಟ್ ಬಾಡಿನ ಕರ್ಕೊಂಬಂದ್ಬಿಟ್ಟು ಏನೂ ಇಟ್ಕೊಳ್ಳಲ್ಲ ಅಂತಿದ್ದಾನೆ. ಎಲ್ಲ ಇಲ್ಲಿ ಮುಂದೆ ಇಟ್ಟಿದ್ದೀನಿ. ಇನ್ನು ಮಿಕ್ಕಿದ ಕವರ್ ಇಟ್ಕೊಳ್ಳೋಕ್ಕೂ ಇದು ಮಾಡ್ತಾಯಿದ್ದಾನೆ. ಇವಾಗ ಚಿಪ್ಸ್ ತೊಗೊತಾ ಇದ್ದೀನಿ. ಅವನ್ನ ಕುಣಿಸ್ಕೊಂಡು ಗಾಡೀಲಿ ಬಂದರೆ ಆಗಲ್ಲ ಅಂತ ನಾನು ನಡ್ಕೊಂಡೇ ಬಂದೆ. ನೆಕ್ಸ್ಟ್ ಟೀ ಪೌಡರ್ ತೊಗೊಂಡು ಒಟ್ಟಿಗೆ ಅಂಗಡಿ ಹತ್ರ ಹೋಗಿ ಕುಣಿಸ್ಕೊಂಡು ಕರ್ಕೊಂಡೋಗಿ ತೊಗೊಂಡಾಯ್ತು ಚಿಪ್ಸ್ ಎಲ್ಲ. ನನಗೆ ಏನು ನೆನಪಾಗ್ತಿದೆ ಅಂತ ಅಂದರೆ ಲೈಕ್ ನಾವು ಚಿಕ್ಕವ್ರು ಇರಬೇಕಾದ್ರೆ ನಮ್ಮ ಅಮ್ಮ ಕೆಲಸಕ್ಕೆಲ್ಲ ಹೋದರೆ ಈ ಥರ ಚಿಪ್ಸ್ನ ತೊಗೊಂಡು ಬರೋರು. ಇವತ್ತು ನಮ್ಮ ಮಮ್ಮಿಗೆ ನಾವು ತೊಗೊಂಡು ಹೋಗ್ತಾಯಿದ್ದೀವಿ. ಸೊ ನನಗೆ ಆ ಚಿಪ್ಸ್ ತೊಗೊಬೇಕಾದ್ರೆ ಅದೇ ನೆನಪಾಗ್ತದೆ. ಅವ್ರು ನಮಗೆ ಫೇವ್ರೇಟ್ ಅಂತ ಹೇಳಿ ಈ ರೌಂಡ್ದು ಚಿಪ್ಸ್ ತೊಗೊಬರೋರು. ಸೊ ಆಲ್ಮೋಸ್ಟ್ ಅಡುಗೆ ಪ್ರಿಪೇರ್ ಆಗಿದೆ. ಟೊಮೆಟೊ ಗೊಜ್ಜಾಗಿದೆ. ಇದೆ ಅಂತ ಹೇಳಕ್ಕ ಸಾರಿಗ ಒಗ್ಗರಣೆನ ಬೇಯಿಸಿದ್ದು ನಮಗೆ ಎಗ್ಗು, ಆಮೇಲೆ ನಮ್ಮ ಮಮ್ಮಿಗೆ ಅನ್ಕೋಬೇಡಿ ಅಷ್ಟೇ. ಪಾಪ ನಾನು ಅಡುಗೆ ಮಾಡೋಕ್ಕಾಗಿಲ್ಲ. ನಮ್ಮ ಚಿಕ್ಕಮ್ಮಂಗೆ ಕರೆಸಿ ಕೆಲಸ ಕೊಡೋಂಗಾಯ್ತು ಅಲ್ವಾ ತೇಜಕ್ಕ? ಆಮೇಲೆ ಏರ್ಪೋರ್ಟಿಗೆ ಹೊಡ್ತೀವಿ. ಏರ್ಪೋರ್ಟಿಗೆ ಹೋಗೋಕ್ಕೆ ಚಂದು ಬರ್ತಾಯಿದ್ದಾರೆ. ಚಂದು ದಿಲೀಪ್ ಅವ್ರು ಬರ್ತಾರೆ. ಅದಾದಮೇಲೆ ಎಲ್ಲರೂ ಹೋಗಲ್ಲ. ಆ್ಯಕ್ಚುಲಿ ನಾನು ನಮ್ಮಕ್ಕ ಚಿಕ್ಕಮ್ಮ ಮಾತ್ರ 3 ಜನ ಹೋಗೋದು. ನೋಡ್ಬೇಕು, ಆ ಕಡೆಯಿಂದ ಬರ್ತಾ ಮೇ ಬಿ ಕ್ಯಾಬ್ ಮಾಡಬೇಕು ಅನಿಸುತ್ತೆ. ಯಾಕಂದರೆ ಒಂದೇ ಕಾರಲ್ಲಿ ಅಷ್ಟು ಜನ ಬರೋಕ್ಕಾಗಲ್ಲ. ವಾಪಸ್ ಬರ್ತಾ ನೋಡೋಣ ಏನಾಗುತ್ತೆ ಅಂತ. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಹಾಂ, ಈಗ ಕೂಗುತ್ತೆ ನೋಡಿ. ಇದು ರೆಡ್ ಕಲರ್ ಕುಕ್ಕರ್. ಫಸ್ಟ್ ರೆಡ್ ಕಲರ್ ಕುಕ್ಕರ್ ಆಫ್ ಮಾಡು. ನೋಡಿ ಯಾವ ಥರ ಹೇಳ್ಬೇಕು ಇವಳಿಗೆ ಆಫ್ ಮಾಡೋಕ್ಕೆ ಅಂತ. ಏನು ರೆಡ್ ಕಲರ್ 2, ಬ್ಲ್ಯಾಕ್ ಕಲರ್ 2, ಫಸ್ಟ್ ರೆಡ್ ಕಲರ್. ಹಾಂ, ಕರ್ಮಕಾಂಡವೇ. ಒಂದ್ಸತಿ ಹೊಸ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ಏನು ಅಂತ ಹೇಳ್ತೀನಿ. ಫುಲ್ ಕಂಪ್ಲೀಟಾಗಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಇವಾಗ ಇಲ್ಲಿ ಬಂದಿದ್ವಿ. ಸೊ ಮಾತಾಡ್ತಾಯಿದ್ದಾರೆ ಅವರು. ಹಾಯ್ ಹೇಳು. ಹಾಯ್, ನಿನ್ನ ಹೆಸರೇನು? ಸಮೃದ್ಧಿ. ಇದನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಮೈಕ್ ಒಳಗಡೆ ಇದೆ, ಡೋರ್ ಕ್ಲೋಸ್ ಮಾಡ್ಕೊಟ್ಟಿದ್ದಾರೆ. ಇದು ಕೇಳಿಸಿರಲ್ಲ. ಇಲ್ಲಿ ನೋಡಿ, ಸೀದಾ ಮನೆಗೆ ನುಗ್ಗಿ ಅಡುಗೆ ಮನೆಗೆ ಹೋಗಿದ್ದಾರೆ. ಒಂದು ಮಾತು ಕೇಳಲ್ಲ, ಏನಿಲ್ಲ. ನೋಡಿ, ಚಂದುಗೆ ಒಂದು ಗಿಫ್ಟ್ ನೋಡಿ. ಚಂದುದ ಹಳೆ ಬ್ಯಾಕೇಸ್, ಇದು ಹೊಸ ಬ್ಯಾಕೇಸ್. ಅದು ವ್ಲಾಗು ಎಲ್ಲ ಪ್ರೀತಿಯಿಂದ ಕೊಡ್ಸೋರು. ಯಾಕ್ರಿ ವ್ಲಾಗ್ ಮಾಡಿ? ಥ್ಯಾಂಕ್ ಯು. ಬೇಡ ಇದು ನನಗೆ. ನಮ್ಮ ಚಿಕ್ಕಮ್ಮನ ತೋರಿಸ್ತೀನಿ ಬರ್ರಿ ಇಲ್ಲಿ. ನೋಡು, ನಿಂದು ಚಂದದು ಬ್ಯಾಕೇಸ್ ಇವ್ರು ಒಂದೇ ನಮ್ಮ ಇರ್ಲಿ ಚಿಕ್ಕಮ್ಮ. ಅಂತ ನಾನು ಬ್ಯಾಕೇಸ್ ನಮ್ಮ ಚಿಕ್ಕಮ್ಮ ಇವರು. ಇವ್ರು ನಮ್ ದತ್ತು ಮಗ. ದತ್ತು ಮಗ. ಇದು ಯಾರ ಡಿಸ್ಟರ್ಬೆನ್ಸ್ ಗೊತ್ತಿಲ್ಲ ಗೈಸ್. ಹೊಸ ವಿಷಯ ಏನ್ ಗೊತ್ತಾ? ಖುಷಿ ವಿಷಯ ಏನ್ ಗೊತ್ತಾ? ಚಂದು ಮತ್ತೆ ಪೂಜಾ ಮಾತಾಡ್ತಿಲ್ಲ. ಹೌದು, ಕೋಪ ಮಾಡ್ಕೊಂಡಿದ್ದೀನಿ. ಖುಷಿ ವಿಷಯ ನೋಡಿ. ಹಾ, ನಾವಿಬ್ರು ಮಾತಾಡ್ತಿಲ್ಲ. ಅದಂತೂ ಫಸ್ಟ್ ನೋಡಿ, ಒಳ್ಳೆ ಬೇತಾಳಿ ತರ ಆ ಬೆಲ್ಟ್ ನ ಟೈಟ್ ಮಾಡ್ಕೋ. ಇದು ಪೌಚೇ ನನಗೆ ಬೇಡ. ನನಗೆ ಒಂದು ಪೌಚ್ ಕೊಟ್ಟವ್ರೆ ಆಲ್ರೆಡಿ. ಒಡೆದೋಗಿರೋದೇ ನಾವು ಹಾಕೊಂಡು ಜೀವನ ಮಾಡ್ತೀವಿ. ಅದ್ ನಾನೇ ಹೊಡೆದಾಕಿದ್ದು ಗೈಸ್. ಇದು ನಾನು ಹೊಡೆದಾಕಿದ್ದು ಪೂಜನ್ ಬ್ಯಾಕೇಸು. ಅದಕ್ಕೆ ಅವ್ರ ಬ್ಯಾಕೇಸ್ನ ಪೂಜನ್ ಕೊಟ್ಬಿಟ್ಟು ಅವಳು ಹೊಡೆದೋಗಿರೋದು ಅವ್ರು ಹಾಕೊಂಡಿದ್ರು. ಹುಡುಗರು ಗೊತ್ತಾಗಿಲ್ಲ. ನೋಡಿ ನಾನು ಹೇಳಿರೋದ್ನ. ಹುಡುಗರು ತ್ಯಾಗ ರೀ, ತ್ಯಾಗಮಯಿ. ಅದೇ ಇವಾಗ ತ್ಯಾಗ ಮಾಡಿದೀವಿ. ಅದಕ್ಕೆ ನಾವು ಕೊಟ್ಟಿರೋ ಬ್ಯಾಕ್ ಪೌಚ್ ನ ತೆಗ್ದು ಬಿಸಾಕಿರೋದು. ನಾವು ಕೊಟ್ಟಿರೋ ಬ್ಯಾಕ್ ಕರೆಕ್ಟಾಗಿ ಲೈಟ್ ಹಿಡಿತಾ ಜಮ್ಮ. ಹಂಗೂನು ನೀನು ಇದು ನನ್ನ ಪ್ರೀತಿಯಿಂದ ಕೊಡ್ಸಿದ್ದೆ, ಹಾಕೊಂತೀನಿ. ಇವಾಗ ನಾನು ಅವಳದೇ ಹಾಕೊಂತೀನಿ. ಏನಕ್ಕೆ ಅಂದ್ರೆ ನಾವು ಹುಡುಗರು ತ್ಯಾಗಮಯ್ಯ ರೀ. ವ್ಯಾಲ್ಯೂ ಇಲ್ಲ ಹುಡುಗಿರ್ಗೆ, ಗೊತ್ತಾಗಲ್ಲ. ಈ ಕಣ್ಣಲ್ಲಿ ಇನ್ನೂ ಏನೇನ್ ನೋಡ್ಬೇಕು. ಕಾಣೆ ದಿಲೀಪ್ ಅವ್ರು ಏನಂದ್ರು ಗೊತ್ತಾ? ತ್ಯಾಗಮಯ್ಯನ ಬರ್ಗೆಟ್ಟಿರೋ ನಾಯಿನ ಅಂತ ಕೇಳ್ತಾರೆ. ನಾಯಿ ಇವಳೆ ಗಾಯ್ಸ್, ಇವಳೆ. ನಾನೆಲ್ಲ ಹೊಡೆದೋಗಿರೋ ಬ್ಯಾಕೇಸ್ ಹಾಕೊಂಡಿರೋದು. ಏನಕ್ಕೆ ಅಂದ್ರೆ ಅದು ಪ್ರೀತಿಯ ಸಂಕೇತ. ಹೆಸರು ಇಲ್ಲ. ಅಣ್ಣ, ನೀವು ಸಕ್ಕದಾಗಿ ಆಕ್ಟಿಂಗ್ ಮಾಡ್ತೀರಾ ಅಂತ ಎಲ್ರಿಗೂ ಗೊತ್ತಣ್ಣ. ಇವನು ಬರ್ತೀನಿ ಅಂತ ಹಠ ಮಾಡ್ತಾವನೆ. ಅಲ್ಲಿ ಕಾರಲ್ಲಿ ಕರ್ಕೊಂಡು ಹೋಗೋ ಜಾಗ ಇಲ್ಲ ಅನ್ನೋದ್ಕಿಂತ ಈ ಮಗುನ ಕರ್ಕೊಂಡು ಬರಲ್ವಾ? ಮಾತಾಡ್ಕೊಂಡು ಬರ್ಬೇಡ್ರಿ, ಇಲ್ಲಿ ಮೈಕ್ ಇದೆ ನಿಮ್ಮ ಹತ್ರ. ನಾವೇನು ಮಾತಾಡ್ತಿಲ್ಲ, ನಮ್ಗೇನ್ ಮಾತಾಡಕ್ ಇಷ್ಟನೂ ಇಲ್ಲ. ಅಯ್ಯೋ, ನಮ್ ಚಿಕ್ಕಮ್ಮನು ಬರ್ತಾ ಇಲ್ಲ. ಇವಾಗ 4 ಜನ ಹೋಗ್ತಾ ಇರೋದು. ಮೇ ಬಿ ವಾಪಸ್ ಬರ್ತಾ ಏನ್ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಇರಿಟೇಟಿಂಗ್. ಸೊ ಬರ್ತಾ ಮೇ ಬಿ ಒಂದೇ ಕಾರಲ್ಲಿ ಬರ್ಬೋದು. ಕ್ಯಾಬ್ ಏನ್ ಮಾಡೋ ಅವಶ್ಯಕತೆ ಇಲ್ಲ. ಬೈಕ್ ಅಯ್ಯೋ, ಕಾರಲ್ಲಿ ಬಂದಿರೋ ಅಂತ ಗೊತ್ತು. ನಡೀರಿ ಸುಮ್ಮನೆ. ಕೇಳು ಎಲ್ಲಿಗೆ ಅಂತ ಬೈಕಲ್ಲಿ. ಅಲ್ಲಿ ಹೂವು, ಅಯ್ಯೋ ಬಿಡಿ ಹೂವು ಇದೆ. ಬನ್ನಿ ಇಲ್ಲ ನಿಮಿಷ. ಸೊ
ಇವಾಗ ನಾವು ಹೂವು ತಗೊಂಡ್ಬೇಕು ಕೊಟ್ಟಿದ್ದೀನಿ ಅಲ್ಲಿ ಹೂವನ. ಸೊ ಇವ್ರು ಇಲ್ಲಿ ಒಟ್ಟ ಒಟ್ಟ ಅಂತ ಇರ್ತಾರೆ. ಅವ್ರ ಹತ್ರನೂ ಒಂದು ಮೈಕ್ ಇದೆ, ಅವ್ರದ್ದು ವಾಯ್ಸ್ ಬರ್ತಾ ಇರುತ್ತೆ. ಇವಾಗ ಏಯ್ ನಿಮ್ಮ ಮೈಕಲ್ಲಿ ವಾಯ್ಸ್ ಬರ್ತಾ ಇರುತ್ತೆ. ಇಲ್ಲ ಅದಕ್ಕೆ ಆಫ್ ಮಾಡಿ ಆಫ್ ಮಾಡಿದ್ರೆ ಒಳ್ಳೇದಾಯ್ತು. ಬನ್ನಿ ತಲೆ ಇದೆ ಚಂದು ನಿಮಗೆ. ಹಾಂ ಓಕೆ, ಯು ಗೈಸ್ ಸಿಟ್ ಬ್ಯಾಕ್, ಐ ವಿಲ್ ಸಿಟ್ ಫ್ರಂಟ್. ಏ ನೋ 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 ಪ್ಲೀಸ್ ಚಂದು ಪ್ಲೀಸ್. ನಾನು ಅವಳನ್ನ ಮಾತಾಡ್ಸಲ್ಲ, ಅವಳ ಜೊತೆ ಮಾತಾಡ್ಸ್ಬೇಡಿ, ನೀನು ಕುಣ್ಸಕ್ ಬಿಡ್ಬೇಡ. ನಾನು ಅವಳ ಜೊತೆ ಮಾತಾಡಿಲ್ಲ ಅಂದ್ರೆ ಏನು ಮಾತಾಡ್ಬೇಡಿ. ಅಯ್ಯೋ ಹೊಡೆದಾಕುದು ಕಾರು, ಏನಾಗಿಲ್ಲ ಹೋಗಿ. ಹೊಡೆದಾಯ್ತು ಬನ್ನಿ. ದುಡ್ದು ಬಂಡವಾಳ ಹಾಕಿದೀನಿ. ಏನೋ ಚಿಕ್ಕ ಹುಡುಗ ಈ ವಯಸ್ಸಲ್ಲಿ ಕಾರ್ ತಗೊಂಡಿದೀನಿ. ಜಾಸ್ತಿ ಡವೆಲ್ಲ ಮಾಡ್ಬೇಡಿ. ಬಟ್ಟೆ ಹೇಳ್ಕೊ, ಈ ಬಟ್ಟೆ ಹೇಳ್ಕೊ ಅಂದ್ರ ಸುಸ್ತಾಗ್ತಾ ಇದೆ ನಂಗೆ. ಓಡೋಡ್ ಬಂದೆ, ಮಾತಾಡಕ್ಕೆ ಆಗ್ತಿಲ್ಲ. ಗುರು ಇಲ್ಲೇ ತಂದಿಟ್ಟಿದ್ರೆ ಏನಾಯ್ತಿತ್ತು? ಇವ್ರಿಬ್ರು ಏನ್ ಆಕ್ಟಿಂಗ್ ಮಾಡ್ತವ್ರೆ ನೋಡ್ರಿ. ಬೇಜಾರಾಗಿರೋದು ನಾವು. ಚಂದು ಅಳ್ತಾ ಇದಾರೆ. ಚಂದು ನಿಜ ಹೇಳ್ತಾ ಇದೀರಾ? ನಿಜ ಸೀರಿಯಸ್ಲಿ ಹೇಳ್ತಿದ್ದೀರಾ? ಎಲ್ಲಿ ಡೌ ಮಾಡ್ತವ್ರೆ ಕಾವ್ಯ. ಅಷ್ಟೇ ಇಲ್ಲ ಅಳ್ಬೇಕಂದ್ರೆ ಇವಾಗ ನಿಮ್ಗೆ ನಾನು ಅಂದ್ರೆ ಅಳ್ತಾ ಇಲ್ಲ, ನೀವು ಅಳೋ ತರ ಆಕ್ಟಿಂಗ್ ಅಳಿತವ್ರೆ ಕಣ್ಣೋಡು ಅಳಿತವ್ರೆ. ಇವೆಲ್ಲ ಹಾಕ್ಬೇಡ ನೋಡಿ ಹಾಕು ಕಾವ್ಯ. ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಯಾಕೆ ಚಂದು ಏನಾಯ್ತು ಚಂದು? ಹಾಕ್ಬೇಡ ಅಂದೆ. ಗೈಸ್ ನನ್ನ ಒಳ್ಳೆ ಸಾಂಗ್ ಹಾಕಿರೋಕ್ಕೆ ಅವರು ಫೀಲಿಂಗ್ ಹೋಗಿದ್ದಾರೆ. ಅವ್ರು ಸೀತಾ ನೆನಪಾಗಿರ್ತಾರೆ ಅಷ್ಟೇ. ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ ಗೈಸ್. ಕಾರಲ್ಲಿ ಇರೋರೆಲ್ಲ ಡಿಪ್ರೆಷನ್ಗೆ ಹೋಗಿರೋ ಥರನೇ ಸಾಂಗ್ ಹಾಕ್ತಾರೆ. ನಾನು ಹಂಗೂ ಸ್ವಲ್ಪ ಆ ಥರ ಸಾಂಗ್ಸ್ ಹಾಕೋದು ನಾನು ಹೇಳ್ಬೇಕಂದ್ರೆ, ಆದ್ರೂ ಇವತ್ತು ನಾನು ಪಾಪ ಎಲ್ಲರೂ ಒಳ್ಳೆ ಮೂಡಲ್ಲಿ ಚೆನ್ನಾಗಿರೋ ಸಾಂಗ್ ಹಾಕ್ತಾ ಇದೀನಿ. ಆ ಥರ ಸಾಂಗ್ ಹಾಕೋರು ಡಿಪ್ರೆಷನ್ಗೆ ಹೋಗ್ತವ್ರೆ. ಪೂಜನ್ ವಾಲ್ ಪೇಪರ್ ಅವ್ರ ಬಾಯ್ ಫ್ರೆಂಡ್ ಜೊತೆ ಇರೋದು. ಹೇಗಿದ್ದಾರೆ ನೋಡಿ ಅವ್ರ ಬಾಯ್ ಫ್ರೆಂಡ್. ಸೇಮ್ ಅವ್ರ ಬಾಯ್ ಫ್ರೆಂಡ್ ಇದಾಗೆ ಇದೆ. ಕ್ಯೂಟ್ ಆಗಿ ಇದ್ದಾರೆ ತಾನೇ. ನಾನೇ ನಿಮ್ ಬಾಯ್ ಫ್ರೆಂಡ್ ಅಲ್ಲ, ಡೋಂಟ್ ಕನ್ಫ್ಯೂಸ್. ಓಕೆ ಸರ್ ಮೈಕ್ ಹಾಕೊಳ್ಳಿ ಸರ್. ಓಕೆ, ಐ ಆಮ್ ನಾಟ್ ಯುವರ್ ಬಾಯ್ ಫ್ರೆಂಡ್. ಓಕೆ ಬಾಲ್ಕನಿದಲ್ಲ, ವಾಶ್ರೂಮ್ ಇದ್ದಾಗ ಇವ್ರಿಗೆ ಏರ್ಪೋರ್ಟ್ ಏಯ್ ಅಲ್ಲೇ ಐತ್ ನೋಡು ಟಾಯ್ಲೆಟ್ಗೆ. ನೆನ್ನೆ ಕರೆಕ್ಟ್ ಏರ್ಪೋರ್ಟ್. ನೆನ್ನೆ ಇದು ನನ್ನ ಫೇವ್ರೆಟ್ ಕೆಫೆ. ಇಲ್ಲಿ ಆ್ಯಕ್ಚುಲಿ ಹ್ಯಾಂಡಿಕ್ಯಾಪ್ಸ್ ವರ್ಕ್ ಮಾಡೋದು. ನನ್ನ ಫಸ್ಟ್ ಮತ್ ನೀನ್ ಇಲ್ಲೇ ಇದ್ಯಾ? ನೋಡಿ ಗೈಸ್ ಇವ್ರಿಗೆ ಎಷ್ಟು ಕೊಬ್ಬು ಅಂತ. ಇವ್ರು ಚಂದು ಇಲ್ಲೇ ತಗೊತಾ ಇದ್ದಾರೆ. ಚಂದು ಇಲ್ಲೇ ತಗೊಂಡ್ರು. ಅವ್ರ ಅಮ್ಮಂಗೋಸ್ಕರ ಯಾವ್ದ್ರಿ ಕಾಸು ವೇಸ್ಟ್ ಎಷ್ಟು ಮುಖ್ಯ ಬಿಲ್ಲಲ್ಲ. ಎಲ್ಲಾರು ನಿಮ್ಮನ್ನ ಏನು ಡೌ ಮಾಡ್ತಾರೆ ಅಂದರೆ ಗೈಸ್, ಚಂದು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗು. ರೀಲ್ಸಲ್ಲಿ ಮಾತ್ರ ಆ್ಯಕ್ಟಿಂಗ್ ಮಾಡಿ ಅಂತ ಅಂದರೆ ವ್ಲಾಗಲ್ಲೂ ಆ್ಯಕ್ಟಿಂಗ್ ಮಾಡ್ತಾರೆ. ಅದು ಅನ್ಪೇಯ್ಡ್ ಆರ್ಟಿಸ್ಟ್ ಅಂದ್ರೆ. ಅಕ್ಕ ಬಿಲ್ಡಪ್ ಕೊಡ್ತಾವಳೆ ಅನ್ಸುತ್ತೆ. ಪೂಜಾ ನೀನು ಅಷ್ಟು ದೂರ ಹೋಗಿ ಅಲ್ಲಿ ಮಾತಾಡ್ಕೊಂಡೆಲ್ಲ ಬರ್ಬೋಣ. ಮೈಕ್ ನಿನ್ನ ಹತ್ರ ಇದೆ ಆಯ್ತಾ? ಮತ್ತೆ ಇವ್ರನ್ನ ಜೊತೆಲ್ಲ ಇಟ್ಕೊಂಡಿರು. ಜೊತೆಲೇ ಇಟ್ಕೊಂಡಿರು. ಯಾಕೆ ನಿನ್ಗೆ ಅವ್ನ ಪಕ್ಕದಲ್ಲಿ ಇಲ್ದೆ ಆಗದೇ ಇಲ್ವಾ ಇರೋಕ್ಕೆ? ಜೊತೆಲೇ ಇಟ್ಕೊಂಡಿರು ಅಂತೆ, ದೂರ ಹೋಗ್ಬೇಡಂದ್ರೆ ಮೈಕ್ಗೆ. ಬೈ ಕಡೆ ಅಲ್ಲಿಲ್ಲ ಏನು ಇವಳು ಯಾವ ಅರೈವಲ್ಸ್ ಅಲ್ಲೇ. ಏನದು ಅರೈವಲ್ಸ್ ಯಾವ್ದು? ಏರ್ಲೈನ್ಸ್ ಯಾವುದು? ಎಲ್ಲಿರೋದು? ಬೊಕ್ಕೆ ಯಾವುದು? ಕಾವ್ಯ ಬೊಕ್ಕೆ ಅದು ನಿಮ್ಮ ಅಮ್ಮಂಗೆ ಏನ್ ಹೇಳ್ತೀನಿ ಗೊತ್ತಾ? ಬೊಕ್ಕೆ ತಗೋಬೇಕು. ಹೇಳಿ. ನೀವೇನ ತಂದ್ರೆ ನಿಮ್ಮ ಅಮ್ಮಂಗೆ ಏನ್ ಹೇಳ್ತೀನಿ ಗೊತ್ತಾ? ನಿಮ್ ಇಬ್ರು ಮಕ್ಳ ಮೇಲೂ ಪ್ರೀತಿ ಇಲ್ಲ, ಎಲ್ಲೋಡ್ರಿ ಅಳಿಯ ತಂದಿದ್ದೀನಿ ಅಂತೀನಿ. ನಮ್ಮಮ್ಮ ಏನಂತ, ಅಳಿಯನ ಬರಪ್ಪ ನಮ್ಮ ಮನೆ ತೊಳಿ, ಬರಪ್ಪ ಅಳಿಯ ಮನೆ ತೊಳಿಯ ಅಂತಾರೆ ನಮ್ಮಮ್ಮ. ಬೊಕ್ಕೆ ಅಲ್ಲಿದೆ, ತಗೊಳ್ಳೋಣ ಇವಾಗ. ನೀವು ರಿಚ್ ಕಿಡ್ ಸರ್, ತಗೋತೀರಾ? ಚೆನ್ನಾಗಿದೆ ಅಲ್ಲೂ ತಗೊಂತೀರಾ, ಇನ್ನೊಂದ್ ಕಡೆ ಚೆನ್ನಾಗಿ ಕಾಣಿಸಿದ್ರೆ ಅಲ್ಲೂ ತಗೊಂತೀರಾ. ರಿಚ್ ಕಿಡ್. 5,000 ಏನು ಅದನ್ನೇನು ಗೋಲ್ಡ್ ಬೊಕ್ಕೆ ಅಂದ್ಕೊಂಡಿದ್ದೀರಾ? ಏನು ಪ್ರೈಸ್ ಇದೆ? ಇವಾಗ ಇಲ್ಲಿ ಕಾವ್ಯ ತಗೊಂಡು ಎಷ್ಟು ಬೊಕ್ಕೆ ತಗೊಂಡಾಗಿದೆ. ವಿಲ್ ವೆಯ್ಟ್. ಬ್ಯಾಗ್ ಬರ್ತಾ ಇಲ್ವಂತೆ ನಮ್ಮ ಅಮ್ಮಂಗೆ. ಇನ್ನೂ ಎಷ್ಟೊತ್ತು ನಂಗೆ ಆಗ್ತಿಲ್ಲ, ಹೊಟ್ಟೆ ಹಸಿತಾ ಇದೆ ಅಂತವ್ರು ನಮ್ಮಮ್ಮ. ಇಲ್ಲ ಏನಕ್ಕೆ? ನನ್ನ ಇಷ್ಟ. ಬಾ ಹೋಗ್ರಿ. ಎಲ್ಲಿಗೆ ಹೋಗ್ತೀರಾ? ನೀವೆಲ್ಲಿಗೆ ಹೋಗ್ತೀರಾ?
ಮಾಡ್ತಾರೆ ಏನೋ ಮಾಡ್ತಾರೆ ಚಂದು, ಸ್ವಲ್ಪ ಏನೋ ಒಂದು ಡಿಪ್ರೆಷನ್ ಐಡಿಯಾ ಮಾಡ್ಕೊಂಡಿರ್ತಾರೆ. ಏನೋ ಒಂದು ಕಿತಾಪತಿ ಐಡಿಯಾ ಮಾಡ್ಕೊಂಡೇ ಹೋಗಿರ್ತಾರೆ. ನೋಡ್ಲಿ ಕಿತಾಪತಿ ಹೆಂಗ್ಸನ್ನ ನೋಡಿರ್ತೀರಾ, ಕಿತಾಪತಿ ಗಂಡಸು ನೋಡಿ. ಇವಾಗ ಲಗೇಜ್ ಸಿಕ್ಕಿದೆಯಂತೆ. ಏನ್ ಗೊತ್ತಾ ಇಲ್ಲಿ ನೋಡಿ, ಚಂದು ವಾಪಸ್ ಹೋಗಿ ಏನೋ ಮಾಡಕ್ ಹೋಗಿದ್ರು ಅಂದ್ರೆ ಇವಳಿಗೆ ಒಂದು ಬೊಕ್ಕೆ ತಗೊಬಂದ್ ಕೊಟ್ಟಿದ್ದಾರೆ. ನಾನು ನಿಮ್ಮನ್ನ ಕಿತಾಪತಿ ಗಂಡಸು ಅಂತೆಲ್ಲ ಹೇಳಿದ್ದೆ. ಬ್ಲಾಗ್ ಅಲ್ಲಿ ಅದೆಲ್ಲ ಇಲ್ಲ, ಕ್ಯಾನ್ಸಲ್. ಬೊಕ್ಕೆ ಕೊಟ್ಟಿರೋದಕ್ಕೋಸ್ಕರ ಇವಾಗ ಕ್ಯಾನ್ಸಲ್ ಅದೆಲ್ಲ. Cute ನಾಯಿ ಇಲ್ಲಿ. ಕ್ಯೂಟ್ ನಾಯಿ. ಹಿಂಗೆ ಕೊಡ್ತೀನಿ. ಫಸ್ಟ್ ನಿಮ್ಮ ಅಮ್ಮ ಬರೋದ್ ಮುಂಚೆ ನಾನೇ ಓಡೋಕ್ ಬಿಡ್ತೀನಿ ತಡಿ. ನಿಮ್ಮೆಲ್ಲರಿಗಿಂತ ನಾನೇ ಫಸ್ಟ್ ಓಡೋಕ್ ಬಿಡ್ತೀನಿ. ಇವ್ರೇನೋ ಮಾಡ್ತಾರೆ. ನೀವೇ ಕೊಟ್ಬಿಡಿ ನೀವು ಹಿಂಗೆ. ಮೂರು ಜನ ಹಿಂಗ್ ರೋಸ್ ಇಟ್ಕೊಂಡು ವಿಡಿಯೋ ಮಾಡಿ. ಒಳಗಡೆ ಹೋಗೋದಿಲ್ಲ. ಅಯ್ಯೋ ದೇವ್ರೆ, ಮಮ್ಮಿ ಬಂದೇ ಬಿಟ್ರು. ಇವರಿಬ್ರು ಮಧ್ಯ ನನಗಂತೂ ಈ ಚಂದ ಹೆಂಗ ಆಡ್ತಾರೆ ನೋಡು. ಅಯ್ಯೋ ವೆಲ್ಕಮ್ ಬ್ಯಾಕ್. ಸೈಡ್ ಬಂದಿ ಸೈಡ್. ನೋಡು ನೋಡು ಮೇನ್ ಯಾರು ಅಂತ ಹೇಳ್ತವ್ರೆ. ಮೇನ್ ಯಾರು? ನನಗೆ ಪಕ್ಕ ಅಜೀವ್ ಆಗುತ್ತೆ ಅಂತ, ಯಾಕಂದ್ರೆ ಮೇನ್ ನಮ್ಮ ಅಕ್ಕನೇ ನಮ್ಮ ಮಮ್ಮಿಗೆ. ಭಾರಿ ಇಷ್ಟದಿಂದ ಬಂದಿದ್ದಾರೆ. ನಿಮ್ಗೆ ಕಾವ್ಯ ಇಷ್ಟನಾ ಪೂಜಾ ಇಷ್ಟನಾ? ನಾನು ನೀವು ಬರೀ ಕಾವ್ಯ ಪೂಜಾ ಆಪ್ಷನ್ ಅಲ್ಲಿ ಕೇಳಿದ್ದು. ಚಂದು ಅಂತ ಕೇಳಿ. ಏನ್ ಹೇಳ್ಬೇಕಾಯ್ತು? ಇವ್ರಿಬ್ರು ಅಲ್ಲ ನೀವು ಅಂತ ಹೇಳ್ಬೇಕು. ಕೇಳಿದ್ದಕ್ಕೆ ಇವಾಗ పూజమ్మని తప్పంటదమ్మా నీవు మాత్రం ఓన్లీ ఏమైనా కావాలంటే నువ్వు ಏನಾದ್ರು ಕೆಲಸ ಆಗ್ಬೇಕಂದ್ರೆ ನಾನು ಗೈಸ್ ನಮ್ಮ ಮಮ್ಮಿಗೆ ಈ ಸತಿ ನೀವು ಬಂದಿದ್ದೀರಾ. ಆಕ್ಚುಲಿ ರಾಲೆನ್ಸ್ ಬಂದಿದ್ರು ಪಿಕ್ ಮಾಡಕ್ಕೆ. 12 ಶಕ್ತಿ ಪೀಠ ಅದಾದ್ಮೇಲೆ ರಾಲೆನ್ಸ್ ಎಫೆಕ್ಟ್ಸ್ ಹಾಕೋದ್ರಲ್ಲಿ ಬಿಸಿ ಆಗಿದ್ರ ಅಂತ ಹೇಳಿ. ಚಂದು ರೀಲ್ಸ್ ಅವರು ಬಂದಿದ್ದಾರೆ. ಚಂದು ರೀಲ್ಸ್ ಅವರು ರಿಯಲ್ ಅವರಲ್ಲ, ರೀಲ್ಸ್ ಇನ್ಸ್ಟಾಗ್ರಾಮ್. వచ్చినప్పుడు అదే నది ಚಂದು ಅವರು ರೀಲ್ ಬಿಡೋರು. ಚಂದು ಏನಂದ್ರು ಗೊತ್ತಾ ನಮ್ಮಮ್ಮ ಇವಾಗ? ಚಂದು ಅವರು ರೀಲ್ ಬಿಡೋರು ಅಂತ. ನಮ್ಗೆ ಇನ್ನ ತುಂಬಾ ಮಾಡಿಸ್ತಾರೆ, ಇನ್ನ ತುಂಬಾ ವಿಡಿಯೋಸ್ ಮಾಡಿಸ್ತಾರೆ. ಮಾಡ್ರಿ ಅಂತ ಹೇಳ್ತೀನಿ ನಾನು. ನಾವು ಆಕ್ಚುಲಿ ವಿಡಿಯೋಸ್ ಅದೆಲ್ಲ ಮಾಡೋದಕ್ಕೆ ಇನ್ಸ್ಪೈರ್ ಆಗಿರೋದೇ ನಮ್ಮ ಮಮ್ಮಿಯಿಂದ. ಸೊ ಗೈಸ್ ಅಲ್ಲೋಗಿ ಮುಂದಕ್ಕೆ ಕುಂತ್ಕೊಂತ ಏನು ಅಂತೆಲ್ಲ ತೋರಿಸ್ತೀನಿ. ಇವ್ರು ಇಲ್ಲಿ ಮಾಡ್ಕೊಡ್ಲಿ, ಅವ್ರ ಬ್ಲಾಗಲ್ಲಿ ನೋಡಿ. ಗೈಸ್ ಏನ್ ಗೊತ್ತಾ, ನಮ್ಮ ಮಮ್ಮಿಗೆ ಪೂಜಾ ಅಂದ್ರೆ ಇಷ್ಟ, ಪೂಜನ್ಗೆ ನಾನಂದ್ರೆ ಇಷ್ಟ. ಇಲ್ಲ ನನಗೂ ನಮ್ಮಮ್ಮ ಅಂದ್ರೆ ಇಷ್ಟ, ಅವಳು ಅಂತ ಇದ್ದೀನಿ. ಅಂದ್ರೆ ಪೂಜನ್ ಜಾಸ್ತಿ ಇಷ್ಟಪಡ್ತಾರೆ. ಅಯ್ಯೋ ಪೂಜನ್ ಅಂತೀನಿ, ಕಾಯುನ ಜಾಸ್ತಿ ಇಷ್ಟಪಡ್ತಾಳೆ. ಯಾರಮ್ಮ? ನಾನು ಪೂಜಾ ತಾನೆ? ಯಾರು ಹೊಡೆಯೋದ್ ಬೇಡ. ಯಾಕೆ ಹೊಡಿಬೇಕು? ನಾನೇ ಹೊಡೆದಿಲ್ಲ ಮಕ್ಳಿಗೆ. ಇದೆಲ್ಲ ಬರೀ ಡವ್. ಗೊತ್ತಾ ಹೊಡ್ದಿಲ್ಲ. ಯಾವತ್ತು ಹೊಡೆದಿದ್ದೀನಿ? ಚಿಕ್ಕ ಹುಡುಗರಲ್ಲಿ ಹೊಡೆದಿರ್ಬೋದು. ಅದೇ ಚಿಕ್ಕ ವಯಸ್ಸಲ್ಲಿ. ದೊಡ್ಡವರಾದ್ಮೇಲೆ ಹೊಡೆದ್ರೆ ಬಿಡ್ತೀವಿ, ನನಗೆ ವಾಪಸ್ ಹೊಡಿತೀವಿ ಆಯ್ತಾ ಅಂತವಳೆ ಇವಳು, ಪಕ್ಕ ಹೊಡಿತಾಳೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮ ಜಾಸ್ತಿ ಹೊಡಿತಾ ಇದ್ದಿದ್ದೆ ಏನಕ್ಕೆ ಗೊತ್ತಾ? ಡ್ಯಾನ್ಸ್ ಮಿಸ್ಟೇಕ್ ಮಾಡಿದ್ರೆ ಸ್ಟೇಜ್ ಮೇಲೆ ಹೋದಾಗ ಇವಳೇನಾದ್ರು ಒಂದ್ ಸ್ಟೆಪ್ ಮಿಸ್ಟೇಕ್ ಮಾಡಿದ್ರೆ ನೈಟ್ ಎಲ್ಲ ಹೊಡಿಯೋರು ಕರ್ಕೊಂಡ್ಬಂದು ರೊಟ್ಟಿ ಕೈಯಲ್ಲಿ. ನಿಜ ನಮ್ಮಮ್ಮ ಹೆಂಗ್ ಹೊಡಿಯೋರು ಗೊತ್ತಾ? ರೊಟ್ಟಿ ಕೈ ತಗೊಂಡು ಏನ್ ಇವಳಂತೂ ಒಂದ್ ಬರೀ ಡ್ಯಾನ್ಸ್ ವಿಷಯಕ್ಕೆ, ಓದೋ ವಿಷಯಕ್ಕೆಲ್ಲ ಅಲ್ಲ. ಅದನ್ನು ಟ್ಯೂಷನ್ ಮಿಸ್ ಹತ್ರನೂ ಓಡ್ಸೋರು ಡ್ಯಾನ್ಸ್ ಅಲ್ಲಿ. ಏನೋ ಸ್ಟೆಪ್ ಮಾಡ್ತಾ ಹೋಗ್ಬಿಟ್ರೆ ಅದು ಗಿಂಟುಸವ್ರು. ಆ ಮ್ಯಾಮ್ ಅಂತೂ ಸರಿಯಾಗಿ ಗಿಂಟವ್ರು ಪೂಜೆಗೆ. ಡ್ಯಾನ್ಸ್ ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ಬೇಕು. ಓದ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ನೈಸ್ ಮಮ್ಮಿ. ಇವತ್ತು ನಾವು ಈ ಅಮ್ಮ ಸಿಚುವೇಶನ್ ಅಲ್ಲಿ ಇದೀವಿ ಅಂತ ಅಂದ್ರೆ ಅದು ನಮ್ಮ ಮಮ್ಮಿನೇ ಕಾರಣ. ಕಾವ್ಯ ಇವಳಿಗೆ ಬೊಗಳುತ್ತಾನೆ ಇದ್ದೀನಿ, ನಿನಗೆ ಹೇಳೋದು ಒಂದ್ಸರಿ ಹೇಳಿದ್ರೆ ಅರ್ಥ ಆಗ್ಬೇಕು, ಓವರಾಗಿ ಆಡ್ಬಾರ್ದು. ಬೊಗಳಿದ್ರೆ ಅರ್ಥ ಆಗಲ್ಲ, ಮಾತಾಡಿದ್ರೆ ತಾನೇ ಅರ್ಥ ಆಗೋದು. ರಾಣಿ ಯಾಕೆ ಚಂದ್ರ ಜೊತೆಗೆ ಹೋಗ್ತಾಳೆ? ಹಾ ನೋಡ್ರಿ, ನಮ್ಮಮ್ಮ ಏನ್ ಹೇಳ್ತಾ ಇದಾರೆ ನೋಡಿ. ಅಲ್ಲ ನಮ್ಮಮ್ಮ ಏನ್ ಹೇಳ್ತಾರ ನೋಡಿ. ರಾಣಿ ಯಾಕೋ ಚೆನ್ನ ಜೊತೆನೆ ಹೋಗ್ತಿದ್ದಾಳೆ ಅಂತ. ಗೈಸ್ ಟೈರ್ ಪಂಚರ್ ಆಗೋಗಿದೆ. ಯಾವಾಗಾಯ್ತು? ಅಯ್ಯೋ ಪಂಚರ ಎಲ್ಲಿಂದ ಹಂಗೆ ಬಂದು ನಾನು ಅದಕ್ಕೆಲ್ಲ ಹೊಡಿತಾ ಇತ್ತು ನೋಡೋ ಅಂದೆ. ನಮ್ಮಮ್ಮ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾವ್ರೆ, ಅವ್ರ ಫ್ಯಾಮಿಲಿ ಅವ್ರು ಯಾರ್ಯಾರು ಬಂದಿದ್ದಾರೆ ಎಲ್ಲಿ ಅಂತ. ಯಾರು ಬಂದಿಲ್ಲ, ಎಲ್ಲ ನಾಳೆ ಬರ್ತಾರೆ ಅಂತೆ. ಎಲ್ಲ ನಿದ್ದೆ ಹೊಡಿತಾರ. ಇಲ್ಲ ಇವತ್ತು ಬರೋದ್ ನೈಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಬರ್ಬೇಕು ತಾನೇ. ನಾಳೆ ಬರ್ತಾರೆ ಬಿಡ್ರಿ. ಜಾಸ್ತಿ ಎಲ್ಲರಿಗೂ ಏನ್ ಕಾರಲ್ಲಿ ಜಾಗನೂ ಇಲ್ದಲ್ಲ. ಹೋಗ್ಲಿ ಬಿಡು. ನಾಳೆ ಬರ್ತಾರಲ್ಲ ಅದಕ್ಕೆ
ಅವ್ರು ಬಂದಿಲ್ಲ ಅಂದ್ರೆ ಏನು ಗೈಸ್, ನಮ್ಮ ಅಮ್ಮನೇ ಎಲ್ರು ಮನೆಗೂ ಹೋಗ್ಬಿಡ್ತಾರೆ. ಪೂಜನ್ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಷ್ಟೇ ಸಾಕು. ಬಂಡಿ ನೀನ್ ಮನೆ ಕೆಲ್ಸದವಳು ಗೈಸ್ ನಾನು. ಮತ್ತೆ ಇನ್ನೇನು ಮತ್ತೆ ಇದೇನು? ನೋಡಿ ಯಾವ ಪರಿಸ್ಥಿತಿ ಬಂದಿದೆ. ಪಂಚರ್ ಹಾಕಬಿಟ್ಟು ಫೋನ್ಗಳು ಇವಾಗ ಜನ ಕಮೆಂಟ್ ಹಾಕ್ತಾರೆ, ನಿಮ್ಮಮ್ಮ ಬೆಂಗಳೂರು ಖಾಲಿ ಕಿತ್ಗಳಿಗೆ ಬೆಂಗಳೂರಲ್ಲಿ ಇರೋರ್ಗೆಲ್ಲ ಏನಾದ್ರು ಆಗುತ್ತೆ ಅಂತ. ಬೇರೆ ಮಳೆ ಬಂದ್ಬಿಟ್ರೆ ಬರ್ಲಿ ಅಂತ ಹೇಳಿ ಮುಗ್ದು ಗೊಂಬೆ ತರ ಪಾಪ ಎಷ್ಟಿ ತೆಗ್ದಿದ್ರೆ ಅಬ್ಬಾ ಮುದ್ದು ಗೊಂಬೆ ತರ ಅವಳಿದ್ರೆ ಪರ್ಕೆ ತೆಗಿತು ಮನೆ ಯಾಕವ ನೀವ್ ಹಿಂಗೆ ಹೆಂಗೆ ಎಲ್ಲ ಕೆಲ್ಸ ನನ್ನನ್ನೇ ಯಾಕ್ ಮಾಡ್ತೀರಿ? ಅಂತ ತೆಗಿತಾಳೆ ದೃಷ್ಟಿಗೆ ಸರಿ ಅವಳು ಪರ್ಕೆ ತೆಗಿತೀನಿ. ನಿನಗೆ ಏನ್ ಸೌಟ್ ತೆಗಿಲ್ಲ ಏನಾದ್ರು ಕೆಲ್ಸ ಕೇಳ್ಕೊಂಡು ಅಂದ್ರೆ ಬಂದಿ ಮಾಡ್ತೀನಿ ನಿನಗೆ. ಹೋಗಿರಿ ಹಾ ಗೊತ್ತಿಲ್ಲ. ನಂಗ್ ಫೋನ್ ಮಾಡ್ತೀರಾ, ಪೂಜಂಗ್ ಫೋನ್ ಮಾಡ್ತೀರಾ, ನಮ್ಮ ಅಮ್ಮಗೂ ಫೋನ್ ಮಾಡ್ತೀರಾ, 3 ಜನ ಒಡ್ಕೆನೆ ತಾನೇ ಇದೀವಿ ನಾವು. ಹೌದಾ ಗೊತ್ತಿಲ್ಲ. ನಮ್ಮಪ್ಪ ನನಗ್ ಬೇವರ್ಸಿ 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 ಅಂದೆ ನನ್ಗೂ ಬಂದ್ಬಿಡ್ತದ ಬಾಯಿಗೆ. ದೇವರ್ಸಿ ಕಾವ್ಯ ಅದಕ್ಕೆ ನಮ್ಮ ಮನೆಯ ಬೇವರ್ಸಿ. ನಮ್ಮ ಮನೆಯ ಬೇವರ್ಸಿ ಎಲ್ಲ ಹೇಳ್ತೀನಿ ನಾನು. ಸೊ ನಮ್ಮಪ್ಪ 10 days ಟ್ರಿಪ್ ಹೋಗಿದ್ದಾರೆ ಗೈಸ್. ಫಸ್ಟ್ ಟೈಮ್ ನಾವು ಕಳ್ಸಿಕೊಟ್ಟಿದ್ದೀವಿ ಟ್ರಿಪ್ಪಿಗೆ. ಐ ಮೀನ್ ನಾವು ಕಾಸು ಕೊಟ್ಟು ಕಳ್ಸಿಕೊಟ್ಟಿದ್ದೀವಿ. ಅಂದ್ರೆ ನಮ್ಮ ಅಕ್ಕ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾಳೆ, ನಾನು ಸ್ವಲ್ಪ ಕಮ್ಮಿ ಕೊಟ್ಟಿದ್ದೀನಿ. ಅವಳ ಅಪ್ಪನಾದ್ರೆ ಬಸ್ಸಲ್ಲಿ ಕಳ್ಸಿದಾರೆ, ನನ್ನಾದ್ರೆ ಪಾದಯಾತ್ರೆ ಕಳ್ಸಿದ್ದಾರೆ ಮಕ್ಕಳು. ಇಲ್ಲ ನಾವು ಇವ್ರಿಗೆ ಹೇಳಿದ್ವಿ ಆಕ್ಚುಲಿ, ನಿಮ್ ನಡ್ಕೊಂಡು ಹೋಗ್ಬೇಡ್ರಿ, ನಾವೇ ನಾವೇ ಕಳ್ಸ್ಕೊಡ್ತೀವಿ ಅಂತಾನೆ ಹೇಳಿದ್ವಿ. ಅವ್ರು ಹೋಗಲ್ಲ, ಕೇಳೋದು ನಮ್ಮ ಮಾತು ಕೇಳಲ್ಲ. ನಮ್ಮಪ್ಪ ನಮ್ಮ ಮಾತು ಕೇಳ್ತಾರೆ. ಇಲ್ಲ ನಮ್ಮಪ್ಪ ನಮ್ಮ ಮಾತು ಕೇಳಲ್ಲ, ಅವ್ರ ಮಾತೇ ಅವ್ರು ಕೇಳಿಸ್ಕೊಳ್ಳೋದು. ಅವ್ರು ಹೋಗ್ಬೇಕಾಗಿ ಟ್ರಿಪ್ಪಿಗೆ ನಾವು ಕಾಸು ಕೊಡ್ತೀವಿ ಅಷ್ಟೇ. ನಾವೇನ್ ಪಾದಯಾತ್ರೆ ಎಲ್ಲೇ ಕೂಡ ಆ ಪಕ್ಕನೆ ನಿಮ್ ಸ್ಟ್ರಗಲ್ ಹಸಲ್ ಎಲ್ಲ ನೋಡಿ ತುಂಬಾ ಕಷ್ಟ ಪಡ್ತೀರಾ ಅಂತ ಬಹಳ ಖುಷಿ ಆಯ್ತು. ನಿಲ್ಸಿದೀವಿ. ಅದೊಂದ್ಸರಿ ನೋಡ್ಕೊಂಡು ಹೋಗಿ, ಅಲ್ಲಿ ನೋಡ್ಕೊಂಡು ಹೋಗಿ. ಬೆಳಗ್ಗೆ ರಾತ್ರಿ ಬೆಳಗ್ಗೆ ಇವಾಗ ಇದೆಲ್ಲ ಇಟ್ಟಿದೀವಿ. ನಾವು ಮಮ್ಮಿಗೆ ಅಲ್ಲೇ ಕಾರ್ನರ್ ಅಲ್ಲಿ ನಿಲ್ಸಿದೀವಿ, ಕರಿತೀವಿ. ಆದಾಗಿರೆಲ್ಲ ರೆಡಿ ಆಗಿದೆ. ಇವ್ರು ಇರೋದು ಗೊತ್ತಿಲ್ಲ, ಫಸ್ಟ್ ಇವ್ರು ಸರ್ಪ್ರೈಸ್ ಕೊಡೋಣ. ಕರ್ಕೊಂಬರ್ತೀನಿ ಇಲ್ಲಿ ನಿಂತ್ಕೊಳ್ರಿ ಗೇಟ್ ಹತ್ರ. ಓಕೆ ಇವಾಗ ಕರ್ಕೊಂಬರೋಣ ಗೈಸ್. ಕರ್ಕೊಂಬರಕ್ಕೂ ಮುಂಚೆ ರಿಮೋಟ್ ಇಟ್ಸ್ ಓಕೆ. ಸೆಟ್ ಮಾಡ್ಕೊಳ್ಳೋಣ. ಅಯ್ಯೋ ಮೈಕ್ ಇಲ್ಲ ಗೈಸ್, ಜರ ಮಾತಾಡ್ತಿಲ್ಲ. ಬನ್ರಿ. ಏನ್ ಮಾಡಿದ ಬನ್ರಿ, ಬೇಗ ಬನ್ರಮ್ಮ. ಮಾಡಿದಾರ ಮಕ್ಕಳು. ಏನ್ ಮಾಡಿದಾರೆ? ಕತ್ತೆ ಬಂದಿದ್ದಾರೆ ಅಂತ ಹೇಳಲ್ಲ ನೀನು. ಹೋಗ್ರಿ ಅಲ್ವಾ, ಏನು ಆನಾಗಲ್ಲ ಹೋಗ್ರಿ. ಒಂದ್ ನಿಮಿಷ, ಏನು ಆನಾಗಲ್ಲ ಹೋಗ್ರಿ. ನಿಮಿಷ ಹೋಗ್ರಿ. ನಮ್ಮಮ್ಮ ಭಾನುವಾರ ಬರ್ತೀನಿ ಅಂತ ಇವಾಗ ಬಂದ್ಬಿಟ್ಟಿದ್ದೀರಾ? ಆನಾಗಿಲ್ಲ ಇರು. ಖುಷಿ ಆಯ್ತು. ಇದೇ ಸರ್ಪ್ರೈಸ್. ಓಕೆ ಅಲ್ಲೋಗ್ರಿ. ನಾನೇ ದೊಡ್ಡವನೇ ಆಗಿಲ್ಲ, ಒಂದ್ ವರ್ಡ್ ಅನ್ಸುತ್ತೆ ಯಾವಾಗ್ಲೂ. ಅಲ್ಲಿ ಒಂದ್ ನಿಮಿಷ, ಅಲ್ಲೋಗ್ರಿ ನಿಂತ್ಕೊ ಗುರುಜಿ, ಅಲ್ಲಿ ನಿಂತ್ಕೊಳ್ಳಿ ಗುರುಜಿ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ನಂಗೆ ಏನಾಗ್ಬೇಕಂತ ಗೊತ್ತಿಲ್ಲ, ವೆಲ್ಕಮ್ ಬ್ಯಾಕ್ ಅಂತ. ಕೃಷ್ಣಗಳನ್ನ ತೋರ್ಸು, ನನ್ನ ಕೃಷ್ಣಗಳನ್ನ. ನನ್ನ ಮುದ್ದು ಕೃಷ್ಣಗಳೇ ಬನ್ರಿ. ಎಂಟು ತಿಂಗಳಾಯ್ತು ನಾನು ಬಂದು ಮನೆಗೆ. ಅಯ್ಯೋ ನನ್ನ ಮುದ್ದು ಕೃಷ್ಣ ಇಲ್ಲೇ ಕೂತಿದೆ. ಅಯ್ಯೋ ಎಲ್ಲ ಕೃಷ್ಣಗಳನ್ನ ಯಾಕೆ ಮುಂದೆ ಕೇಳ್ತಿದ್ದೀರಾ ಕಾವ್ಯ? ಸರಿ ಬನ್ರಿ. ಏನ್ ಮಾಡಿದೆ ಗುಂಬು? ನೋಡ್ರಿ, ಅಲ್ಲ ತೇಜಕ ಮಾಡಿರೋದು. ಅನ್ನ ಮಾತ್ರ ನಾನು ಇಟ್ಟಿರೋದು. ಹಾಲು, ಟೊಮೆಟೊ ಗೊಜ್ಜು, ಅನ್ನ ರೈಸು, ಇದು ಅನ್ನ. ವೆರಿ ಗುಡ್. ಓಕೆ ಗೈಸ್, ಮೇಬಿ ಈ ವ್ಲಾಗ್ ಇಷ್ಟೇ ಸಾಕು ಅನ್ಸುತ್ತೆ. ಇನ್ನ ಮಿಕ್ಕಿದ್ದು ನಾಳೆ ಅದು ಇದು ಎಲ್ಲ. ನಮ್ಮಮ್ಮ ತೋರಿಸೋ. ನಮ್ಮಮ್ಮ ಬಂದಿದ್ದಾರೆ. ನಮ್ಮಮ್ಮ ಕೆಳಗಡೆ ಬಂದ್ಬಿಟ್ಟವರೆಲ್ಲ ಬರಲ್ಲ ಅಂದಿದ್ರು, ಇಲ್ಲಿ ಹತ್ತಕ್ಕಾಗಲ್ಲ ಅಂತ.
ಇವಾಗ ಫ್ಲಾಶ್ ಮಗಳಿಗೋಸ್ಕರ ಕೆಳಗಡೆ ಬಂದಿದ್ದಾರೆ ನಮ್ಮ ಅಮ್ಮ. ಮಗಳು 20,000 ಕಿಲೋಮೀಟರ್ ನಡೆದಿರೋದಕ್ಕಿಂತ ಹೆಚ್ಚ ನನ್ನ ಮೆಟ್ಲು ಇಳಿದು ಹತ್ತದು ಅಂತ ನಮ್ಮ ಅಜ್ಜಿ ಇಳಿದು ಹತ್ಬಿಟ್ಟವ್ರೆ. ಗೈಸ್ ಅಷ್ಟೇ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಇದ್ದುತ್ತೆ. ನಮ್ಮ ಮಮ್ಮಿ ಬಂದಿದ್ದಾರೆ ಅಂದಮೇಲೆ ಪಕ್ಕ ವ್ಲಾಗ್ಗಳು ತುಂಬ ಇರುತ್ತೆ. ಇನ್ಮೇಲೆ ಡೈಲಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಚಾನಲ್ನ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ. ಏನು ಹೇಳ್ಬೇಕು, ನಮ್ಮ ಬಂಗಾಳಿ ಚಾನಲ್ಲು, ನಮ್ಮ ಗೊಂಬು ಚಾನಲ್ನ ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅವಳು ಅವಾಗವಾಗ ಮಾಡ್ತಾನೇ ಇರ್ತಾಳೆ ವಿಡಿಯೋನ, ನಾನು ಅದ್ರ ಜೊತೆಗೆ ಸೇರ್ಕೋತಾ ಇರ್ತೀನಿ. ಎಲ್ಲರೂ ಲೈಕ್ ಮಾಡಿ. ಓಕೆ, ಬಾಯ್ ಬಾಯ್. ಅಷ್ಟೇ ಗೈಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.